ಭಗವದ್ಗೀತೆಯು ಮನುಷ್ಯನ ಕತ್ತಲೆಯ ಜೀವನದಲ್ಲಿ ಬೆಳಕು ಮೂಡಿಸುವಂತಹ ಕೆಲಸ ಮಾಡುತ್ತದೆ. ಹತಾಶೆ, ನಿರಾಸೆ ಮತ್ತು ದುಃಖ ಮನಸ್ಸನ್ನು ಆವರಿಸಿದಾಗ, ಮುಂದೇನು ಮಾಡಬೇಕೆಂದು ತಿಳಿಯದೇ ಇದ್ದಾಗ ಶ್ರೀಕೃಷ್ಣನು ನಮಗೆ ನೀಡಿರುವ ಈ ಅದ್ಭುತ ವಾಣಿಯನ್ನೊಮ್ಮೆ ನೆನಪಿಸಿಕೊಳ್ಳಿ. ಮನುಷ್ಯ ಉತ್ತಮವಾಗಿ ಬದುಕಲು ಶ್ರೀಕೃಷ್ಣನು ನೀಡಿದ ಬೋಧನೆಗಳೇ ಸಂಗ್ರಹವೇ ಭಗವದ್ಗೀತೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ತನ್ನ ಬಂಧು ಬಾಂಧವರನ್ನು ಕಂಡು ಅರ್ಜುನನು ಹತಾಶನಾಗುತ್ತಿರುವಾಗ ಶ್ರೀಕೃಷ್ಣನು ಅವನಿಗೆ ಗೀತೆಯನ್ನು ಬೋಧಿಸುತ್ತಾನೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಂದಲೇ ಹೇಳಲ್ಪಟ್ಟ ಗೀತೆಯು ಪ್ರಸ್ತುತ ಕಲಿಯುಗದಲ್ಲಿಯೂ ಬಹಳ ಮಹತ್ವದಾಗಿದೆ. ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅದೆಷ್ಟೋ ನೀತಿಗಳು ಅದರಲ್ಲಿವೆ. ಮನುಷ್ಯನ ಜೀವನದಲ್ಲಿ ಅಂಧಕಾರ ತುಂಬಿದಾಗ ಬೆಳಕು ಚೆಲ್ಲುವ ಕೆಲಸವನ್ನು ಇದು ಮಾಡುತ್ತದೆ. ಹತಾಶೆ, ಖಿನ್ನತೆ ಮತ್ತು ದುಃಖ ಆವರಿಸಿದಾಗ ಭಗವದ್ಗೀತೆಯು ದಾರಿ ತೋರಿಸುತ್ತದೆ. ಸಂತೋಷದಿಂದ ಬದುಕಲು ಬೇಕಾಗುವ ಜ್ಞಾನವನ್ನು ಅದು ಕೊಡುತ್ತದೆ. ಮನುಷ್ಯನು ಏನನ್ನು ತ್ಯಜಿಸಿದಾಗ ಸಂತೋಷ ಅವನದಾಗುತ್ತದೆ ಮತ್ತು ಯಾವ ಚಿಂತೆಯನ್ನು ಬಿಡುವುದರಿಂದ ಭವಿಷ್ಯ ಸುಂದರವಾಗಿರುತ್ತದೆ. ಮನುಷ್ಯನು ತನ್ನನ್ನು ತಾನು ಸರಿಪಡಿಸಿಕೊಳ್ಳುವುದು ಹೇಗೆ ಮುಂತಾದ ವಿಷಯಗಳು ಭಗವದ್ಗೀತೆಯಲ್ಲಿವೆ. ಸುಂದರ ಜೀವನ ನಡೆಸಲು ಬೇಕಾದ ಶಾಂತಿ, ಸಂತೋಷಗಳನ್ನು ಪಡೆಯುವ ಮಾರ್ಗವನ್ನು ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುವುದರ ಮೂಲಕ ದಾರಿ ತೋರಿಸಿದ್ದಾನೆ. ಇತರರನ್ನು ಎಂದಿಗೂ ದೂರಬೇಡಿ. ಸಂತೋಷವಾಗಿರಬೇಕಾದರೆ ಇತರರನ್ನು ಎಂದಿಗೂ ಟೀಕಿಸಬಾರದು ಎಂದು ಶ್ರೀಕೃಷ್ಣನು ಗೀತೆಯ ಮೂಲಕ ವಿವರಿಸುತ್ತಾನೆ. ಅಲ್ಲದೆ ಇತರರ ಬಗ್ಗೆ ಯಾವಾಗಲೂ ದೂರು ನೀಡುವುದು ಬಿಡಬೇಕು. ವ್ಯಕ್ತಿಯು ಇತರರನ್ನು ದೂರುವುದು ಮತ್ತು ಟೀಕಿಸುವುದನ್ನು ಮಾಡುವ ಸಮಯವನ್ನು ತನ್ನ ಸ್ವಂತ ಅಭ್ಯುದಯ ಕಡೆಗೆ ಸೇರಿದರೆ ಅವನು ದಿನದಿಂದ ದಿನಕ್ಕೆ ಉತ್ತಮನಾಗುತ್ತಾನೆ. ಆಗ ಪ್ರಶಂಸೆಗೆ ಅರ್ಹನಾಗುತ್ತಾ ಹೋಗುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯು ಯಾವಾಗಲೂ ಆತ್ಮ ಪರೀಕ್ಷೆಯನ್ನು ಮಾಡಿಕೊಳ್ಳಬೇಕು. ಹೋಲಿಕೆ ಮಾಡಿಕೊಳ್ಳುವುದನ್ನು ಬಿಡಬೇಕು. ವ್ಯಕ್ತಿಯು ತನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬಾರದು ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ. ಒಬ್ಬ ವ್ಯಕ್ತಿಯು ತನ್ನನ್ನು ಇತರರೊಂದಿಗೆ ಹೋಲಿಸಿಕೊಂಡರೆ ಅವನು ಎಂದಿಗೂ ಸಂತೋಷವಾಗಿರುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವ ಅಭ್ಯಾಸವನ್ನು ಸಾಧ್ಯವಾದಷ್ಟು ಬೇಗ ತ್ಯಜಿಸಬೇಕು. ಹೋಲಿಕೆಗೆ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುವುದಷ್ಟೇ ಅಲ್ಲ, ನಿಮ್ಮ ಸಂತೋಷವನ್ನು ದೂರ ಮಾಡುತ್ತದೆ. ಸ್ವಯಂ ಹೋಲಿಕೆಯನ್ನೇ ಮಾಡಿಕೊಳ್ಳಬೇಕು. ನಿನ್ನೆಗಿಂತ ಇಂದು ಉತ್ತಮವಾಗಿ ಬದುಕುವ ಮಾರ್ಗದಲ್ಲಿ ಸಾಗಬೇಕು. ಹಿಂದೆ ಆಗಿದ್ದಕ್ಕೆ ಚಿಂತಿಸಿ ಫಲವಿಲ್ಲ. ಶ್ರೀಕೃಷ್ಣನ ಪ್ರಕಾರ ವ್ಯಕ್ತಿಯು ಸಂತೋಷವಾಗಿರಲು ಬಯಸಿದರೆ ಅವನು ಹಿಂದಿನ ಘಟನೆಗಳ ಕುರಿತು ಚಿಂತಿಸುವುದನ್ನು ನಿಲ್ಲಿಸಬೇಕು. ಭೂತಕಾಲದಲ್ಲಿ ಸಿಲುಕಿಕೊಂಡ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ತನ್ನ ಹಿಂದೆ ನಡೆದ ಸಂಗತಿಗಳನ್ನು ಬಿಟ್ಟು ಮುಂದೆ ಸಾಗಬೇಕು ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಹಿಂದಿನದನ್ನು ಬಿಟ್ಟರೆ ಮಾತ್ರ ಮನುಷ್ಯ ಭವಿಷ್ಯದ ಬಗ್ಗೆ ಯೋಚಿಸಬಹುದು. ಇಲ್ಲದಿದ್ದರೆ ಆ ವ್ಯಕ್ತಿ ಭವಿಷ್ಯದಲ್ಲಿ ಪ್ರಗತಿ ಸಾಧಿಸುವುದು ಕಷ್ಟ. ಫಲದ ಚಿಂತೆ ಬಿಟ್ಟು ಕರ್ತವ್ಯವನ್ನು ಮಾಡಬೇಕು. ಮನುಷ್ಯನು ಸಂತೋಷವಾಗಿರಬೇಕಾದರೆ ಅವನು ತನ್ನ ಕರ್ಮವನ್ನು, ಅಂದರೆ ಕೆಲಸವನ್ನು ಮಾತ್ರ ನೆನಪಿಸಿಕೊಳ್ಳಬೇಕು. ತನ್ನ ಕ್ರಿಯೆಗಳ ಪರಿಣಾಮಗಳ ಬಗ್ಗೆ ಚಿಂತಿಸಬಾರದು. ಫಲಿತಾಂಶದ ಬಗ್ಗೆ ಚಿಂತಿಸದೆ ಕೆಲಸ ಮಾಡುವ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ನಿರಾಶೆಗೊಳಗಾಗುವುದಿಲ್ಲ.